ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಗುರು ಬಸವಲಿಂಗಾಯ ನಮಃ. ಇಲ್ಲಿ ನೆರೆದಿರ್ತಕ್ಕಂತಹ ಎಲ್ಲ ಸದ್ಗುರು ಭಕ್ತರೇ, ಗೋಗಿ ಗ್ರಾಮದ ಸಮಸ್ತ ಗುರು ಹಿರಿಯರೇ, ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರ್ತಕ್ಕಂತಹ ಈ ಕಾರ್ಯಕ್ರಮದ ಭಗವತಿಯ ಸಮಸ್ತ ಸೇವಕ ವೃಂದವೇ, ನಿಮ್ಮೆಲ್ಲರಿಗೂ ನಾನು ಅನಂತ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡ್ತೀನಿ. ಇವತ್ತು ಕಡಿ ದಿನ ಮಹಾಮಂಗಲೋತ್ಸವ ಅದ. ಸುಂದರವಾಗಿರ್ತಕ್ಕಂತಹ ವಿಷಯವನ್ನು ಆಧಾರವಾಗಿಟ್ಟಿದ್ದಾರೆ ಕಬೀರದಾಸರು ಅಂಥೇಳಿ, ರಾಮನ ಪರಮ ಭಕ್ತರವರು ಕಬೀರದಾಸರು. ಅವರು ಸುಂದರವಾಗಿರ್ತಕ್ಕಂತಹ ಮಾತನ್ನು ಹೇಳಿದ್ದಾರೆ, ಅದನ್ನು ಇಲ್ಲಿ ಅಧಿಕರಣವಾಗಿ ಇಟ್ಕೊಂಡಿದ್ದಾರೆ. ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗು ಪಾಯ್, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಮಿಲಾಯ್. ಎಷ್ಟು ಚಂದ ಹೇಳಕತ್ತಾರ ನೋಡ್ರಿ. ಈ ವಚನದೊಳಗೆ, ಈ ದೋಹಾದೊಳಗೆ, ಈ ಉಕ್ತಿ ಒಳಗೆ ಏನು ಹೇಳಕತ್ತಾರ ಅಂತಂದ್ರೆ, ಗುರುಗಳು ಮತ್ತು ಗೋವಿಂದ. ಗೋವಿಂದ ಅಂದ್ರೆ ಏನ್ರಿ? ಪರಮಾತ್ಮ ಮತ್ತು ಗುರು ಪರಮಾತ್ಮ. ಪರಮಾತ್ಮ ಒಬ್ಬದಾನ, ಗುರುನು ಪರಮಾತ್ಮನ ಅದಾನ. ಅಂತಹ ಗುರುಗಳ ಮಗಳು ದೇವ್ರು ಬಂದು ನಿಂತಂತ್ರಿ ಅವರಿಗೆ. ಅವರೆದ್ರಿಗೆ ಗುರು ಮತ್ತು ದೇವರು ಇಬ್ಬರು ಬಂದು ನಿಂತರು. ಅವಾಗ ಯಾರಿಗೆ ನಮಸ್ಕಾರ ಮೊದಲು ಮಾಡಬೇಕು? ಕಾಕು ಲಾಗೆ ಪಾಯ್, ಯಾರ ಕಾಲಿಗೆ ಪ್ರಥಮವಾಗಿ ನಮಸ್ಕಾರ ಮಾಡಬೇಕು ಅಂತ ಅಂದ್ರೆ ಅವರೇ ಹೇಳ್ತಾರೆ. ಏನು ಅಂತಂದ್ರೆ, ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಮಿಲಾಯ್. ಹೇ ಗುರು ಪರಮಾತ್ಮ, ಏನಂದ್ರ ಈ ಪರಮಾತ್ಮ ಕಾಣಲಿಕ್ಕೆ ನೀ ಗುರು ಪರಮಾತ್ಮ ಕಾರಣನಿದ್ದೀಯಾ? ತಿಳಿತಿಲ್ಲ. ಅವರು ಆಗಲೇ ಒಂದು ದೃಷ್ಟಾಂತ ಕೊಟ್ರೆ, ತಂದಿಗೆ ಕಿತ ತಾಯಿಗೆ ಮೊದಲು ನಮಸ್ಕಾರ ಮಾಡ್ಬೇಕು. ಯಾಕಂದ್ರೆ ನಿನಗೆ ತಂದೆ ಯಾರು ಅಂತ ತೋರಿಸಿಕೊಟ್ಟಾಕಿ ತಾಯಿ ಅದಾಳ. ಹಂಗೆ ದೇವರಂದರೇನು, ದೇವರ ಅಸ್ತಿತ್ವವೇನು, ದೇವರ ಸ್ವರೂಪವೇನು ಅನ್ನೋದನ್ನು ತೋರಿಸಿಕೊಟ್ಟಾವ ಗುರು ಪರಮಾತ್ಮ ಅದಾನ. ಅದಕ್ಕಾಗಿ ಮೊದಲು ಗುರುವಿಗೆ ನಮಸ್ಕಾರ ಮಾಡಬೇಕು. ನಾವು ಹಂಗೆ ಮಾಡಂಗಿಲ್ರಿ. ಗುರುಗಳು ಎದುರಿಗಿದ್ರು ಕ್ಯಾರೇ ಅನ್ನಂಗಿಲ್ಲ ಅವರಿಗೆ. ಅವ್ರು ನೋಡ್ಕೊತ ಹಂಗೆ ಹೋಗಿಬಿಡ್ತೀವಿ ನಾವು. ಹೌದಿಲ್ಲ? ಒಂದು ಮಾತು ತಿಳ್ಕೋರಿ. ಶ್ರೀ ಗುರು ವಚನದಿಂದ ಅಧಿಕ ಸುದೆಯುಂಟೆ ಅನ್ನುವಂತಹ ಈ ಒಂದು ಪಾದ್ಯದೊಳಗೆ ಒಂದು ಮಾತನ್ನು ಹೇಳ್ಯಾರ. ಗುರು ಶಂಭುಲಿಂಗದಿಂದ ಅಧಿಕ ದೈವಮುಂಟೆ. ನೋಡ್ರಿ, ಗುರುನಾಥನಿಗಿಂತಲೂ ಅಧಿಕವಾದ ದೇವರ ಈ ಪ್ರಪಂಚದೊಳಗೆ ಎಲ್ಲಿ ಇಲ್ಲವೇ ಇಲ್ಲ. ಗುರುವಿನಲ್ಲಿಯೇ ಎಲ್ಲ ಐತಿ ಅಂತ ಹೇಳ್ತಾರ ಅವರು. ಒಬ್ಬ ಗುರುವಿನ ಪಾದಕ್ಕೆ ನೀನು ಹಣೆ ಹಚ್ಚಿ ನಮಸ್ಕಾರ ಮಾಡಿದಿ ಅಂತಂದ್ರೆ ಮುಕ್ಕೋಟಿ ದೇವತೆಗಳ ಪಾದಕ್ಕೆ ಹಣೆ ಹಚ್ಚಿ ನಮಸ್ಕಾರ ಮಾಡಿದ ಪುಣ್ಯ ಸಿಗ್ತದತ್ ನೋಡ್ರಿ. ಅದಕ್ಕೆ ವೇದಗಳು ಏನು ಹೇಳಿದು ಅಂತಂದ್ರೆ, ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ, ನ ಗುರೋರಧಿಕಂ. 4 ಸಲ. ಯಾಕಂದ್ರೆ ವೇದಗಳ 4 ಅದಾವು. 4 ಅದಾವ. 4 ವೇದಗಳದಾವು. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳು ಅದಾವ. ಅವೆಲ್ಲ ವೇದಗಳ ಸಾರ ಏನೈತಿ ಅಂತಂದ್ರೆ, ಗುರುನಾಥನೇ ಅಧಿಕದಾನ. ಇದನ್ನು ಶಿವ ಆಜ್ಞೆಯನ್ನು ಮಾಡಿದಾನ. ಅವ್ರು ಹೇಳ್ತಾರ, ಶಿವಶಾಸನಂ ಅತಃ ಶಿವಶಾಸನಂ ಅತಃ ಶಿವಶಾಸನಂ ಅತಃ ಶಿವಶಾಸನಂ ಅತಃ. ಹೇ ಪಾರ್ವತಾದೇವಿ, 4 ವೇದಗಳ ಸಾರ ಏನೈತೆ ಅಂತಂದ್ರೆ, ಪ್ರಪಂಚದೊಳಗೆ ಗುರುವಿನಿಗಿಂತಲೂ ನಾನು ಅಧಿಕನಲ್ಲ. ಗುರುತತ್ವದೊಳಗೆ ಎಲ್ಲ ಅಡಗ್ಯದ. ಅದಕ್ಕೆ ಗುರು ಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಹೆಂಗ್ರಿ? ಗುರು ಸಾಕ್ಷಾತ್ ಪರಂ ಬ್ರಹ್ಮ. ಬ್ರಹ್ಮ ವಿಷ್ಣು ಮಹೇಶ್ವರರಿಗೆ ಅಸ್ತಿತ್ವವನ್ನು ಕೊಟ್ಟಿರ್ತಕ್ಕಂತಹ ಆ ತತ್ಪದ ಯಾರು ಅಂದ್ರೆ ಸದ್ಗುರುನಾಥ ಅದಾನ. ಅಂತಹ ಗುರುವಿಗೆ ಮೊದಲು ನಮಸ್ಕಾರ ಮಾಡು.
ನಾವು ಹಂಗೆ ಮಾಡಂಗಿಲ್ಲ. ಕಂಡುದುದ ಹಿಡಿಯಲೊಲ್ಲದೆ ಕಾಣುವುದನ್ನು ಅರಸಿದರೆ ಸಿಕ್ಕದೆಂಬ ಬಳಲಿಕೆ ಬಿಡದು ನೋಡ. ಕಂಡುದುದನೇ ಕಂಡು ಗುರುಪಾದವ ಹಿಡಿದಲ್ಲೇ ಕಾಣದುದ ಕಾಣಬಹುದು ಗುಹೇಶ್ವರ. ಕಂಡುದುದನೇ ಕಂಡು ಎದುರಿಗೆ ಮಾತಾಡು ದೇವರ ಅದಾರ. ನಿಮ್ಮ ದೇವ್ರುಗಳು ಮಾತಾಡ್ಯಾವನ? ಹಾಂ, ನೀವು ಅಮಾಸಿಗೊಮ್ಮೆ ದೇವ್ರಿಗೆ ಹೊಕ್ಕಿರಿ ಗೊತ್ತದ ಇಲ್ಲ? ಬಾರೋ ಯಾಕ ಈಗ ಬಂದೇನ? ಯಾಕೋ ಲೇಟ್ ಆತಲ್ಲ? ಯಾಕೆ ಎದ್ದು ನಸಕ್ನಾಗ ಎದ್ದು ಬ್ಯಾಳೆ ಹಾಕೋದು ಲೇಟ್ ಆತನ? ಯಾಕೆ ತೆಂಗಿನಕಾಯಿ ಯಾಕೆ ಕಾಯಿ ಯಾಕೆ ಸಾಣ್ ತಂದಿ ಅಂತ ಕೇಳ್ಯಾವನ? ಹಾಂ, ಕೇಳಿಲ್ಯಾಕ್ರಿ? ನನಗೆ ಯಾಕೆ ಇಟೀಟ ಕಡಬ್ ಮಾಡ್ಕೊಂಬಂದಿ ಅಂತ ಕೇಳ್ಯಾವನ? ಮತ್ತು ನಿನ್ನ ಗಂಡ ಆರಾಮದಾನ ಇಲ್ವ? ಡ್ಯೂಟಿಗೆ ಹೋಗ್ಯಾನ ಏನಿಲ್ಲ? ಮಕ್ಳೇನು ಸಾಲಿ ಕಲ್ಲೆ ಕೇಳ್ಯಾವನ? ಕೈ ಎತ್ತರು ಒಬ್ರು. ನಮ್ಮನರೇ ಕೇಳಿಲ್ರಿ ದೇವ್ರು. ಯಾಕ್ರಿ? ಮಗಳನ್ನ ಎಲ್ಲಿ ಕ್ವಾಟಿ ಮಗ ಏನು ಕಲಿಯಾಕತ್ತಾನ? ನಿನ್ನ ಗಂಡಗೆ ಯಾವ್ರಿಗೆ ಟ್ರಾನ್ಸ್ಫರ್ ಆಗ್ಯದ? ಹೊಲದಾಗ ಏಟು ಚೀಲ ಬೆತ್ತ ಬೀಳೋದೆ ದೇವ್ರು ಕೇಳ್ತಾವೇನು? ಅವತ್ರದ ಅವಕ್ಕೆ ರಗಡಾಗಿರ್ತದ. ಹೌದಿಲ್ರಿ? ಕೇಳಂಗಿಲ್ಲ, ಅವು ಮಾತಾಡಂಗಿಲ್ಲ. ದೇವತೆಗಳು ಮಾತಾಡಂಗಿಲ್ಲ ನಿಮ್ಮ ಜೊತೆಗೆ. ಆದ್ರೆ ದೇವತೆಗಳಿಗೆ ದೇವತ್ವವನ್ನು ಕೊಟ್ಟಿರ್ತಕ್ಕಂತಹ ಗುರುದೇವ ಮಾತಾಡ್ತಾನ. ಅದಕ್ಕವ ದೊಡ್ಡವದಾನ. ಅವನಿಗೆ ಅಧಿಕವಾದದ್ದು ಈ ಪ್ರಪಂಚದಲ್ಲಿ ಬೇರೆ ಯಾವುದೂ ಇಲ್ಲ ಅಂತ ಅನ್ಕೋರಿ. ಎದುರಿಗಿರುವಂತಹ ಪರಮಾತ್ಮನನ್ನು ಬಿಟ್ಟು ಕಾಣಲಾರದಂತಹ ದೇವರ ಹುಡುಕೋತ ಅಡ್ಡಾಡ್ತದ ನೋಡ್ರಿ ಮಂದಿ. ಯಾಕ್ರಿ? ತಿಂಗಳಾನ ಗಂಟ್ಲೆ ಯಾತ್ರಾ ಮಾಡ್ತಾರೆ. ನಿಮ್ಮ ಊರಾಗ ಹೋಗ್ತಾರಿಲ್ರಿ ಪಾದಯಾತ್ರ? ಒಂದಿಷ್ಟು ಮಂದಿ ಹೋಗ್ಯಾರ್ರಿ. ಒಂದು ಮಂಡೊಂದು ಚಡ್ಡಿ ಹಾಕೋತಾವ ಎಲ್ಲ. ಏನ್ರಿ ಅದು ಬರಮೋಡ ಆತ ನೋಡ್ರಿ. ನಮ್ಮ ಸಿದ್ದಾವಡ್ ಮಠದಾಗ ಬರೆದು ಬಿಟ್ಟಾರ, ಬರಮೋಡ ಹಾಕೊಂಡವರು ನೈಟಿ ಉಟ್ಕೊಂಡವ್ರಿಗೆ ಮಠದೊಳಗೆ ಪ್ರವೇಶ ಇಲ್ಲ ಅಂತ ಬರ್ದಾರ ಈ ಸಲ. ನೀವೇನು ಕಂಡಂಗೆ ಅದೊಂದು ನೈಟಿ ಹಾಕ್ಕೊಂಡು ಒಂದು ಮ್ಯಾಲ ಒಂದು ಇದನ್ನೇನ್ರಿ ತಾವೆಲ್ಲ ಹೋಗ್ಕೊಂಡು ಮಂದಿನಂಗ್ಲ ಮಕ್ಕಳು ಬಜಾರ್ಗೂ ಬರ್ತೀರಿ ನೀವು, ಮಕ್ಕಳು ಸಾಲಿಗೆ ಕಳ್ಸಕ್ಕೂ ಬರ್ತೀರಿ, ಹಂಗೆ ಮಾರ್ಕೆಟ್ನು ಮಾಡ್ಕೊಂಡು ಬರ್ತೀರಿ ನೀವು. ದೇವ್ರನ್ನಂಗಿಲ್ಲ ದೇನ್ರನ್ನಂಗಿಲ್ಲ. ಹೌದಿಲ್ರಿ? ಅದು ಬರೆದ್ಬಿಟ್ರೆ ಹುಬ್ಬಳ್ಳಿ ಸಿದ್ದಾವಡ್ರ ಮಾಡಿದಾಗ ಬರ್ಮೋಡ ಹಾಕ್ಕೊಂಡವ್ರಿಗೆ ನೈಟಿ ಹಾಕ್ಕೊಂಡವ್ರಿಗೆ ಒಳಗೆ ಪ್ರವೇಶ ಇಲ್ಲ. ಹೌದಿಲ್ರಿ? ಯಾತ್ರಾಕ್ಕೆ ಹೊಕ್ಕಾರ, ಕಿವಿಯಾಗ ಮೊಬೈಲ್ ಇದೇನ್ರಿ ಏರ್ಫೋನ್ ಇಟ್ಕೊಂಡಿರ್ತಾರೆ. ಕಿವಿಯಾಗ ಇವ್ರು ಕೇಳು ಹಾಡುಗಳ ಬೇರೆ ಅದಾವ್ರಿ. ಮೊನ್ನೆ ಮಠಕ್ಕೊಂದು ಪಾರ್ ಬಂದಿತ್ತು, ಭೀಮರಾಯನ ಮುತ್ಯ ಅಂತ. ಇದು ಜಾತ್ರೆ ಆಯ್ತು ನೋಡ್ರಿ. ಅದು ಹಾಗೆ ಬಂದಿತ್ತು. ಬೆಳತಾನ ಭೀಮರಾಯ ಮುತ್ಯ ಮರಿತಾನೆ ನೋಡ್ರಿ. ನಮ್ಮ ಮಠಕ್ಕೆ ಬಂದವ ಯಾವ ಊರತ್ ಕೇಳಬೇಡ್ರಿ. ಮತ್ತು ಇದೇ ತಾಲೂಕದಾಗ ಐತಿ, ಹೋಗಿ ನಿಮ್ಮ ಅವ್ವಾರು ಹಿಂಗೆ ಅಂದಾರತ್ತೆ ಕೇಳು ಪೈಕಿ ನೀವು. ಮತ್ತು ಅವ ಬಂದು ನನಗೆ ಕಲ್ಲು ಹಚ್ಚಿದ್ರು ನಾಯಿನ ಮೇಲೆ. ಕಿವಿಯಾಗ ಕೇಳಾಕತ್ತಾನ. ಅದು ಅಪ್ಪಿ ತಪ್ಪಿ ಏನಾಯ್ತು ಅಂದ್ರೆ ಏರ್ಫೋನ್ ಕಿತ್ರಿ, ಅದು ಹೋಯ್ತದ. ಅದ್ರಾಗ ಏನು ಹಾಡಕತ್ತಿದ್ದು ಗೊತ್ತೇನ್ರಿ? ಅವ ಬೆಳತಾನ ಬಲ್ಬಿ ಮಿಷನ್ ಮೆರಿಸಿ ಮುತ್ಯ ಗುಡಿ ಪ್ರವೇಶ ಮಾಡಿದ ಕೂಡಲೇ ಇಲ್ಲಿ ಬಂದು ಕಾಯಿ ಕೊಟ್ಟು ಹೋಗ್ಬೇಕು ಮುತ್ಯಾಗತ್ ಬಂದಾನ. ಅದ್ರಾಗ ಒಂದು ಹಾಡು ಏನು ಹತ್ತಿದ್ದು ಗೊತ್ತೇನ್ರಿ? ನಾ ಡ್ರೈವರ ಅವು ಅಂದೆ ನಾನು. ಅಯ್ಯೋ ನನಗೆ ಇನ್ನು ಎದಕ್ಕೆ ಬಂದೆ ಇವತ್ತು ಬೈದೆ ನಾನು. ತಮ್ಗಳ್ನಾಗ ಹಾಕತ್ತಾರ ನೋಡಿ, ನಾವು ಅವ್ರೇ ಇವತ್ತಾರ ಅವ್ರು. ಹೆಂಗ್ರಿ ಇದು? ದೇವ್ರ ಬೇಟಕ್ಕೆ ಅವ್ರೆ ಹಿಂಗಾದ್ರೆ ಅವತ್ರ ಬೆನ್ನು ಹತ್ತಿ ಅಡ್ಡಾಡಿದ್ರೆ ಅವು ದೇವ್ರುಗಳು ಹೋದ ನಮಗೆ ಮೈ ರಗಡ ಹೈರಾಣಾಗಿ ಬಿಟ್ಟಿರ್ತೀವಿ. ಉಪ್ಪು ಹೋಗದಿರ್ತೀರಿ, ಸಕ್ಕರೆ ಹೋಗದಿರ್ತೀರಿ, ಯಾರು ಏನಕ್ಕೆ ಸಿಗುತ್ತದ ಕೈಗೆ ಯಾವುದು ಚಲೋ ಅನ್ಸುತ್ತೆ ಅದನ್ನೆಲ್ಲ ದೇವ್ರಿಗೆ ಹಾಕಿ ಬಂದಿರ್ತೀರಿ ನೀವು. ಅವತ್ರಿಗೆ ರಗಡಾಗಿ ಇವು ಮಕ್ಳ ಕೈಯಾಗಿ ಸಿಕ್ಕು ಅಡ್ಡಾಡಕತ್ತನೈತಿ. ಯಾವಾಗ ನನ್ನ ದೇವ್ರ ಒಳಗೆ ನಾನು ಒಯ್ದು ಗುಡಿಯಾಗಿಟ್ರೆ ದೇವ್ರುಗಳು ಅಡ್ಡಾಡ್ತಿರ್ತಾವೆ. ಒಲೆ ಹಂಗಿಲ್ಲ. ಲಾಂಗ್ ರೂಟ್ ಪಾದಯಾತ್ರಕ್ಕೆ ಹೊಕ್ಕಾರ. ಏನೈತಿ? ಮಾತಾಡಂಗಿಲ್ಲ. ನಿಮ್ಮ ಕುತ್ತಿಗೆ ಹಿಡಿದು ದಬ್ಬುತ್ತಾರೆ ನೋಡ್ರಿ. ಕರೆ ಹೇಳ್ರಿ. ನೀವು ಶ್ರೀಶೈಲಕ್ಕೆ ಹೋದ್ರಿ ಅಂತಂದ್ರೆ ಒಂದು ಸಲ ಶ್ರೀಶೈಲ ಲಿಂಗದ ಮ್ಯಾಲೆ ಹಿಂಗೆ ತಲೆ ಮ್ಯಾಲೆ ಕೈ ಆಡಿಸ್ಬೇಕಾದ್ರೆ 5,000 ರೂಪಾಯಿ ಐತೆ ನೋಡ್ರಿ. ಈಗ ಏನ್ರಿ? ಶ್ರೀಶೈಲ ಲಿಂಗದ ಮ್ಯಾಲೆ ಹಿಂಗೆ ಕೈ ಆಡಿಸಿ ಬರ್ಬೇಕಾದ್ರೆ 2,000 ತಗೋತಾರ್ರಿ. ಮತ್ತು ನಿಮ್ಮ ತಲೆ ಮೇಲೆ ಕೈ ಆಡಿಸಿದ್ರೆ ನೀವೇನು ತೊಗೊಳಿಲ್ಲ. ಮತ್ತು ನಮ್ಮ ತಲೆ ಮೇಲೆ ಕೈ ಆಡಿಸಿ ನೀವು ಪುಕ್ಷೇಟದಲ್ಲಿ ಅಲ್ಲ ದೇವ್ರ ಮುಟ್ಟಾಕ 5,000 ರೂಪಾಯಿ ತಗೋತಾರೆ. ಗುರುಗಳು ಅದಾರಲ್ಲ ನಿನ್ನ ಆಪತ್ತಿಗೆ ಅಕ್ಕಾರ. ನಿನಗೆ ಒಂದೆರಡು ಪ್ರೀತಿ ಮಾತು ಹೇಳಿ
ನಿನ್ನ ಮನಸ್ಸಿನ ನೋವು ಕಳೀತಾರೆ. ಆ ಗುರುನಾಥ ಹಾಕಿ ಕೊಟ್ಟ ದಾರಿಯೊಳಗೆ ನಡೆದೆಲ್ಲ ನಿನ್ನ ಮನೆಯಾಗೆ ದೇವ್ರು ಬರ್ತಾವೆ. ದೇವ್ರುಗಳು ನೀ ಹೇಳಿದಂಗೆ ಕೇಳ್ತಾವೆ. ಗುರುವಿನ ಪಾದಕ್ಕೆ ನೀ ಬಿದ್ದ ಗುರುಪಾದಗಳನ್ನು ಚೆನ್ನಾಗಿ ನಂಬಿದಿ, ಸದೃಢವಾಗಿ ನಂಬಿದಿ ಅಂತಂದ್ರೆ ಬ್ಯಾರೆ ದೇವ್ರ ಅವಶ್ಯಕತೆನೇ ಇಲ್ಲ. ತಿಳಿತಿಲ್ರಿ? ಈಗ ಚೀಫ್ ಮಿನಿಸ್ಟರ್ ಪ್ರೈಮ್ ಮಿನಿಸ್ಟರ್ ಅದಾರ, ಅವ್ರ ಪೈಕಿ ಆದಿವು ಅಂತಂದ್ರೆ ಬ್ಯಾರೆ ಯಾವ ಕ್ಲರ್ಕಿನ ಅವಶ್ಯಕತೆನೂ ಇಲ್ಲ, ಪ್ಯೂನನ ಅವಶ್ಯಕತೆನೂ ಇಲ್ಲ, ಡೈರೆಕ್ಟ್ ಸಿಗ್ನೇಚರ್ ಆಗ್ತಾವ. ಹಂಗೆ ಗುರುನಾಥನ ಪಾದಕ್ಕೆ ಹಣೆ ಹಚ್ಚಿ ಅವ್ನು ನಂಬ್ರಿ ಸಿದ್ಧಾರೂಢಪ್ಪನ ನಂಬಿ ಎಷ್ಟು ಜನ ಉದ್ಧಾರ ಆಗ್ಯಾರ್ರಿ. ಭಾಳ ಕೋಟಿ ಜನ ಉದ್ಧಾರ ಆಗಿ ಹೋಗಿದ್ದಾರೆ. ನಿಮ್ಗೊಂದು ಮಾತು ಹೇಳ್ತೀನಿ. ಫಕೀರಮ್ಮನ್ನು ಹೆಣ್ಮಗಳಕ್ಕೆ ಅವರು ಆಕಿ ಗಂಡ ಭಾಳ ಸಿದ್ಧಾರೂಢರ ಮೇಲೆ ಅಪಾರವಾದ ಶ್ರದ್ಧಾರಿ, ಭಾಳ ಶ್ರದ್ಧಾ ಇತ್ತು. ಅಮಾವಾಸ್ಯೆಗೊಮ್ಮೆ ಸಿದ್ಧಾರೂಢರ ದರ್ಶನಕ್ಕೆ ಹೋಗಿದ್ರು. ಅವರು ಯಜಮಾನ್ರ ಹೆಸರು ಮರವಾಗ್ಯದ ನನಗೆ. ಆ ಹೆಣ್ಮಗಳು ಸಿದ್ಧಾರೂಢರ ಮೇಲೆ ಭಕ್ತಿ ಇದ್ದಿದ್ದಿಲ್ಲ. ಅಲ್ಲೇನೈತಿ ಆ ಸಾಧುನತೆಗೇನೈತಿ 12 ಜಾತಿ ಎಲ್ಲ ಕೂಡಿಸ್ತಾನ ಅಂತ ಹಿಂಗೆ ಮಾತಾಡ್ತಿತ್ತು ಅದು ಹೆಣ್ಮಗಳು. ನೀವು ಹೋಗಲ್ಲ ಬಿಡು, ನಿಂದ ಮಾತ್ರ ಮಾಡಬೇಡ. ಹೋಗ್ಲಿಕ್ಕಂತಂದ್ರೆ ಅದೇನು ಪಾಪ ಇಲ್ಲ, ಅದು ನಿನ್ನ ಇಷ್ಟ. ಆದ್ರೆ ಮಾತಾಡಬೇಡ, ಪದರಿಗೆ ಕಟ್ಕೋಬೇಡ, ಬೆಂಕಿ. ಇದು ತಿಳ್ಕೊರಿ. ನಿಮಗೆ ನೀವೇ ಸುಟ್ಕೋತೀರಿ. ಗುರುನಿಂದ ಮಾಡಿದ್ರಿ ಅಂದ್ರೆ ನಿಮಗೆ ನೀವು ಸುಟ್ಕೋತೀರಿ. ನಾ ಮಾಡಿದ ಕರ್ಮ ಬಲವಂತವಾಗಿರಲು ನೀ ಮಾಡುವುದೇನೋ ಹರಿ ಅಂದಂಗ ನೀವು ಯಾರ್ದಾರ ನಿಂದ ಮಾಡ್ಕೋರಿ ನಿಮ್ಮೊಳಗೆ. ಅದ್ರ ಗುರುನಿಂದ ಸಂತನಿಂದ ಯಾವ ಕಾಲಕ್ಕೂ ಮಾಡಬೇಡ್ರಿ. ಒಂದು ಸಲ ಸಿದ್ಧಾರೂಢರದ ಶಿವರಾತ್ರಿ ಜಾತ್ರೆ ಬಂತು. ಹೆಂಡ್ತಿನ ಒತ್ತಾಯ ಮಾಡಿ ಕರ್ಕೊಂಬಂದ್ರು. ಆಕೆ ಹೆಣ್ಮಗಳು ಹಂಗೆ ಒದರಾಡ್ಕೋತ ಹಂಗೆ ಅಡ್ಗೆ ಮಾಡಿದ್ಲ್ರಿ. ಹುಗ್ಗಿ, ಅನ್ನ, ಸಾರ, ಒಂದಿಟ್ಟು ಬದ್ನಿಕಾಯಿ ಪಲ್ಯ ಮಾಡಿದ್ಲು. ನೀನು ಬಾ ಅಂಥೇಳಿ ಅವರು ಗಂಡ ಕರಿಯಾಕತ್ತಿದ. ಹೋಗಿ ನೀನು ಅಲ್ಲೇನೈತೆ ಹೋಗಿ, ನಾ ಬರುದಿಲ್ಲ ನೋಡು ಅಂತೇಳಿ ಅಲ್ಲೇ ಕೂತ್ಲು. ಯಾಕೆ ಅಂತ ಕೇಳಿದ್ರೆ ಆಕಿ ಆ ಹುಗ್ಗಿ ಗಡಿಗೆ ಇಡಬೇಕಾಗಿತ್ತು ಅಂತಂದ್ರೆ ಆ ಹುಗ್ಗಿ ಗಡಿಗೆ ಹೋಗಿ ಆಕಿ ಕಾಲ ಮೇಲೆ ಕೂತಿತ್ರಿ. ಇಂಥ ಗುಳ್ಳೆತ್ರಿ ಪಾದದ ಮೇಲೆ. ಯವ್ವ ನಾ ಬರುದಿಲ್ಲ ನೀವ, ನಿನ್ನ ಮಾತು ಕೇಳಿ ಗಂಡನ ಬೈತ್ರಿ ನೀವು. ನಾ ಬರುವುದಿಲ್ಲ ಅನ್ನೋ, ನಿನ್ನ ಮಾತು ಕೇಳೇ ಬಂದೆ ನಾನು. ಇಲ್ಲಿ ಬಂದು ನಾ ಏನು ಅನುಭವಿಸಕತ್ತೀನಿ. ಸಿದ್ಧಾರೂಢ ಹಂಗದಾನ ಹಿಂಗದಾನ ಅಂತೇಳಿ ಬೈಯಕ್ಕೆ, ಹಿಂಗದಾನ ಅಂತ ಹೇಳ್ತಿ. ಹಿಂಗೆ ಮಾಡಿದ್ ನೋಡು, ಇಲ್ಲಿ ಮಠಕ್ಕೆ ಮನೆಯಾಗಿದ್ನಿ ಅಂದ್ರೆ ನನ್ನ ಕಾಲು ಸುಡ್ತಿತ್ತೇನೆ, ಇಲ್ಲಿ ಬಂದು ನನ್ನ ಕಾಲ ಮೇಲೆ ಗುಳ್ಳೆ ಎತ್ತಿ ನೋಡು ಅಂತೇಳಿ ಗಂಡನ ಬೈದ್ಲು. ಇನ್ನು ಕುಂಟ್ಕೋತ ಇಷ್ಟು ಸಾವಿರಾರು ಮಂದಿಯಾಗಿ ಎಲ್ಲಿ ಬರ್ತಾಳಂತೇಳಿ ಅವ್ರು ಶೆಟ್ರು ಏನು ಮಾಡಿದ್ರು, ಶೆಟ್ರ ಪೈಕಿ ಮನುಷ್ಯರಿ ಅವ್ರು ಏನು ಮಾಡಿದ್ರು ಅಂತಂದ್ರೆ ಎಲ್ಲ ನೈವೇದ್ಯ ಮಾಡ್ಕೊಂಡು ಬಾಣ ಹಿಡ್ಕೊಂಡು ನೈವೇದ್ಯ ತೊಗೊಂಡು ಸಿದ್ಧಾರೂಢಪ್ಪನ ತೆಕ್ಕೆ ಹೋದ್ರು. ಯವ್ವ ಅಂತೇಳಿ ಕಾಲ ಉರಿಯಾಕತ್ತಿತ್ತು. ಕೂತಿದ್ಲಿಕ್ಕಿ ಚಕ್ಕಡಿಗಳು ಬಂಡಿಗಳ್ರಿ ಎತ್ತಿನ ಬಂಡಿ ಹುಡ್ಕೊಂಡು ಹೋಗಿದ್ರು. ಅಲ್ಲೇ ಗಾಲಿಗೆ ಆಧಾರ ಕಾಲು ಇದನ್ನ ನೋಡ್ ಕಷ್ಟ ಆಗಕತ್ತಿತ್ತು, ಕಣ್ಣ ನೀರು ಬರಾಗ್ತಿದ್ವು. ಸಿದ್ಧಾರೂಢ ದರ್ಶನಕ್ಕೆ ಗಂಡ ಅಲ್ಲಿ ಹೋಗ್ಯಾನ, ಹೆಂಡ್ತಿ ಇಲ್ಲಿ ಬಂದಾಳ. ಸಿದ್ಧಾರೂಢ ಇಲ್ಲಿ ಬಂದ. ಎಲ್ಲಿ ಆ ಹೆಣ್ಮಗಳ ಫಕೀರಮ್ಮನ ತೆಕ್ ಬಂದ. ಯವ್ವ ಯಾಕವ್ವ ನೀ ಯಾಕೆ ಹೋಗಿಲ್ಲ ಸಿದ್ಧಾರೂಢನ ತೆಕ್ಕಂದ್ರೆ ಎಲ್ಲಿ ಸಿದ್ಧಾರೂಢ ಹೋಗಪ್ಪ ಅಂದ್ಲಕ್ಕೆ. ನನ್ನ ಕಾಲಿಗೆ ಬೆಂಕಿ ಹೆತ್ತಿದಂಗೆ ಆಗತ್ತದಿ, ಇಟ್ಟ ಮಾಡಕ್ಕೆ ರಗಡಾಗ್ಯದ. ನಾವು ಅಲ್ಲಿ ಅಂದ್ರೆ ನನ್ನ ಗಂಡ ಕರ್ಕೊಂಬಂದಾನ ಅಂದ್ಲಕ್ಕೆ. ನನಗೆ ಸಾಧುಗಳು ಊಟ ಮಾಡ್ಸಕತ್ತೆ ಅಂತೇಳಿ ಕರ್ಕೊಂಬಂದಾನ. ಯಾವ ಸಾಧುನು ಬಂದಿಲ್ಲ, ನನ್ನ ಕಾಲು ಹಿಂಗಾಗ್ಯದ ಅಂತೇಳಿ ಅನ್ನಕತ್ತಿದ್ಲು. ಯವ್ವ ನನಗೆ ನೀವು ಊಟಕ್ಕೆ ಕೊಡ್ತೇನ ಅಂದು ಕೂಡ್ಲೇನ ಅವಾಗ ಆಕೆ ಹೆಣ್ಮಗಳು ಅಂದ್ಲು, ನೋಡಪ್ಪ ಯಪ್ಪ ನೀ ಯಾರು ಅನ್ನೋದು ನನಗೆ ಗೊತ್ತಿಲ್ಲ. ಸಿದ್ಧಾರೂಢರು ಬಂದಾರ ಸ್ವತಃ, ಆಕೆ ಎಂದೂ ನೋಡಿದ್ದೇ ಇಲ್ಲ ಸಿದ್ಧಾರೂಢರನ್ನ. ನೀ ಯಾರದೇ ಅನ್ನೋ ನನಗೆ ಗೊತ್ತಿಲ್ಲಪ್ಪ, ಅಲ್ಲಿ ಅಡಿಗೆ ಐತಿ ನೀನ ತೊಗೊಂಡು ಉಣ್ಣು ಅಂತ. ಇಲ್ಲಿ ಅವ ತಂದು ನಿನ್ನ ಮುಂದೆ ಕೊಡ್ತನು, ನೀನ ನನಗೆ ನೀಡು ಅಂತೇಳಿ ಸಿದ್ಧಾರೂಢರು ಪತ್ರವಳಿ ನೋಡ್ರಿ ಮುತ್ತಗದು ಎಲ್ಲಿದು ಪತ್ರವಳಿ ಇರ್ತಿದ್ದು ಅವಾಗ. ಈಗೆಲ್ಲ ನಾವು ಹಾಳ್ಯಾಗ ಉಣ್ಣಾಕತ್ತೇವಿ. ಎಲೆ ಇಟ್ಕೊಂಡ್ರು, ಎಲ್ಲ ಸಾಮಾನು ಆಕಿ ಮುಂದೆ ಇಟ್ಟರು. ಆಕೆ ಹೆಣ್ಮಗಳ ಭಕ್ತಿದಿಂದ ಅದನ್ನ ನೀಡಿ ಯಪ್ಪ ನಿನಗೆ ಮುಟ್ಲಪ್ಪ ದೇವ್ರ ಅಂತೇಳಿ ಅವ ಸಿದ್ಧಾರೂಢರಿಗೆ ಉಣಿಸಿದ್ಲು ಸ್ವತಃ. ಹೋಗೋ ಮುಂದೆ ಸಿದ್ಧಾರೂಢರು ಏನು ಮಾಡಿದ್ರು ಅಂದ್ರೆ ಆಕಿ ಕಾಲ ಮೇಲೆ ಕೈ ಇಟ್ಟು ಓಂ ನಮಃ ಶಿವ ಅಂದ್ರು. ಇಂಥ ಗುಳ್ಳೆಜ್ಜಿತ್ರಿ ಅದು. ಯವ್ವ ನಾ ಬರ್ತೀನ ಯಪ್ಪ ಎಷ್ಟು ಚಲೋದೆ ಯಪ್ಪ ನೀ ಸಾಧು, ನಿನ್ನ ಕೈ ಇಟ್ಕೊಳ್ಳೆ ನನ್ನ ಕಾಲು ಶಾಂತ ಆತು ನೋಡು, ಗುಳ್ಳಿನ ಓತ ಯಪ್ಪ ಅಂದ್ಲಕ್ಕೆ ಹೆಣ್ಮಗಳು ಹಂಗೆ ಪಾದ ಮುಟ್ಟು ನಮಸ್ಕಾರ ಮಾಡಿಲ್ದು. ಸಿದ್ಧಾರೂಢರು ಹೋದ್ರು. ಇತ್ತಾಗ
ಗಂಡ ನೈವೇದ್ಯ ತೊಗೊಂಡೋಗಿದ್ದಲ್ಲ, ಸಿದ್ಧಾರೂಢರು ದಾಸೋಹದೊಳಗೆ ದರ್ಶನ ಕೊಡಕ್ಕೆ ಹೋಗ್ಯಾರ ಅಂತ ಹೇಳಂತ್ಲೇನ. ಹಂಗೆ ಅಲ್ಲೇ ನೈವೇದ್ಯ ಹಿಡ್ಕೊಂಡಿವ ಮನೆಗೆ. ಇಲ್ಲಿ ಹೆಂಡತಿ ಬಂದು ನೋಡಿದ್ರೆ ಕಾಲಾಗಿನ ಗುಳಿ ಕರಗಿತ್ರಿ. ಅದು ಆರಾಮ್ ನಕ್ಕೋತ ಕೂತಿದ್ಲು. ಏನು ಆರಾಮನ ಇದೆಯಲ್ಲ ನೀ ಅಂದವ. ಇಲ್ಲ, ನೀವು ಆದ ಕೂಡಲೇನ ಒಬ್ಬ ಸಾಧು ಬಂದು ಭಾಳ ಎತ್ತರ ಇದ್ದ, 7-7.5 ಫೂಟು ಮನುಷ್ಯ ಇದ್ದ, ಬಂದು ಕೂತ ನನಗೆ ನೀವು ಊಟಕ್ಕೆ ಕೊಡಂದ. ನನಗೇನು ಎದ್ದು ನಿಂದು ಅಡುಗೆ ತಗೊಂಡು ನೀಗಲಿಲ್ಲ, ಅವ್ರ ತಂದು ಕೊಟ್ಟರು, ಅವನಿಗೆ ನೀಡಿದೆ. ಹೋಗೋ ಮುಂದೆ ನನ್ನ ಪಾದದ ಮೇಲೆ ತಮ್ಮ ಹಸ್ತ ಇಟ್ಟ, ಬೇಡ ಯಪ್ಪ ಮುಟ್ಟಬೇಡ ಅಂದ್ರು ಕೇಳಲಿಲ್ಲ. ಕಡಿಗೆ ನಾನು ನಮಸ್ಕಾರ ಮಾಡೀನಿ. ಯಾವಾಗ ನನ್ನ ಕಾಲ ಮೇಲೆ ಪಾದದ ಮೇಲೆ ಕೈ ಇಟ್ಟರು ಗುಳ್ಳೆಲ್ಲ ಕರಿ ಹೊತ್ತು ನೋಡು ಅಂದ್ಲಕ್ಕೆ. ಹುಚ್ಚಿ ಅವ್ರು ಬೇರೆ ಯಾರೂ ಅಲ್ಲೇ ಸಿದ್ಧಾರೂಢರು ಅಂತ ನೋಡ್ರಿ. ನಮಗೆ ದೇವರ ಬೆಂಕಿ ಅಂತ ದೇವ್ರದ ನಿರ್ಭದ್ರ. ಈ ಸಾಧು ಎದಕ್ಕೆ ಅಂತಿದ್ಲಕ್ಕಿ. ಅವಾಗಕ್ಕಿ ಹೆಣ್ಮಗಳು ಅಂದ್ಲು, ಹೇ ಗುರುನಾಥ, ನಾ ಯಾರಪ್ಪ, ನಾನು ನರಮಾನವಳು. ನಿನ್ನ ಮ್ಯಾಲ ನನಗೆ ಭಕ್ತಿ ಇದ್ದಿದ್ದಿಲ್ಲ, ನಿನ್ನ ಮ್ಯಾಲ ನನಗೆ ಶ್ರದ್ಧಾ ಇದ್ದಿದ್ದಿಲ್ಲ, ನಿಷ್ಠ ಇದ್ದಿದ್ದಿಲ್ಲ. ಆದ್ರೂ ನೀ ಬಂದ ನನಗಾಗಿರುವಂತಹ ನೋವನ್ನು ಕಳೆದಿ ನೀನಾಗಿ ಬಂದು ನಡ್ಕೊತ ಬಂದ ಈ ಬಡಭಕ್ತಳ ಭಕ್ತಿಯನ್ನು ತಗೊಂಡೆಲ್ಲಪ್ಪ ಗುರುನಾಥ. ನಾ ತಪ್ಪಾತಯಪ್ಪ ನಂದತ್ತೇಳಿ ಗಂಡನ ಕರ್ಕೊಂಡು ಓಡ್ಕೊತ ಹೋಗಿ ಸಿದ್ಧಾರೂಢಪ್ಪನ ಪಾದಕ್ಕೆ ಹಣೆ ಹಚ್ಚಿ ಅಳ್ಳಾಕತ್ತಿದ್ಲತ್ತ. ಅವಾಗ ಸಿದ್ಧಾರೂಢ್ರ ಅಂದ್ರತ್ತ, ನೋಡುವ ನಿನ್ನಂಥವ್ರ ಭಕ್ತಿ ಭಾಳ ನನಗಿಷ್ಟ ಅಂದ್ರತ್ ಸಿದ್ಧಾರೂಢ್ರು. ಹಾಂ, ಹೆಂಗೆ ನೋಡ್ರಿ, ನಿಮ್ಮ ದೇವ್ರುಗಳು ಹಂಗೇನ್ರ ಮಾಡ್ತಾವ? ಹಾಂ, ದೇವ್ರುಗಳು ಭಾಳ ಕೆಟ್ಟರಿ. ಅವು ದೇವತೆಗಳು ಹೆಂಗದಾವ ಗೊತ್ತೇನ್ರಿ? ಒಂದು ದೇವ್ರಿಗೆ ನಡ್ಕೊಳಕತ್ತಿದೆ ಅಂದ್ರೆ ಆ ದೇವ್ರ ಬಿಟ್ಟು ಬೇರೆ ದೇವ್ರಿಗೆ ನಡ್ಕೊಂಡೆ ಅಂದ್ರೆ ಈ ದೇವ್ರ ಕ್ಷುದ್ರಕ್ಕವು. ಈ ಮೊದಲು ನಡ್ಕೊಳ್ಳು ದೇವ್ರುಗಳು ಏನು ಮಾಡ್ತಾವ ಗೊತ್ತೇನ್ರಿ? ಅವು ಕೋಪಾವಿಷ್ಟ ಆಗ್ತಾವ, ಇವು ಸಿಟ್ಟಿಗೆ ಬರ್ತಾವ. ಅವು ಪ್ರೀತಿನೂ ತೊಗೊಳಕ್ಕೆ ಬರಂಗಿಲ್ಲ. ಹೊಸದಾಗ ಹೊಂಟಿರ್ತೀರಿ, ಅವು ಪ್ರೀತಿನೂ ಮಾಡಂಗಿಲ್ಲ. ಇವ್ರ ಪ್ರೀತಿ ಕಳ್ಕೊಂಡಿರ್ತೀರಿ. ನಡಬಾರ್ಕೆ ಏನಾಕತ್ತೆ ಅಂದ್ರೆ ನಮ್ಮಂಥ ದೇವ್ರ ಹೇಳೋರು ನಿಮಗೆ ಕಾಡಾಟ ಐತತ್ ನಿಂದಿರ್ತೀವಿ ನಾವು. ಹೌದಿಲ್ರಿ? ಒಂದೇ ಮಾತು ಹೇಳ್ತೀನಿ, ಯಾವ ದೇವರಿಗೆ ಪೂಜೆಯನ್ನು ಮಾಡಿದಾಗ, ಯಾವ ದೇವರಿಗೆ ನಮ್ಮ ಭಕ್ತಿಯ ಸಮರ್ಪಣೆಯನ್ನು ಮಾಡಿದಾಗ ಎಲ್ಲ ದೇವರಿಗೆ ಸಮರ್ಪಣೆ ಆಗ್ತದೆಯೋ ಅಂಥ ಗುರುನಾಥ ನಮ್ಮಪ್ಪ ಸಿದ್ಧಾರೂಢದಾನ. ಅವನು ಯಾವ ಕಾಲಕ್ಕೂ ಯಾರೂ ಮರಿಬೇಡ. ನಿಮಗೆ ಗುರುಸ್ಥಾನಕ್ಕೆ ಹೋಗೋದು ಆಗ್ಲಿ ಕಟ್ಟೋತ ಅಲ್ಲೇ ಕೂತ ಅಪ್ಪನ ಫೋಟೋ ನೋಡ್ಕೊಂಡು ಇಳಿತಿಲ್ಲ ಫೋಟೋ. ಅಪ್ಪ ಗುರುನಾಥ, ನಾ ಸಮರ್ಥ ಇದ್ದೀನಿ, ನಾ ಅಜ್ಞಾನಿ ಇದ್ದೀನಿ, ನಾನು ಬಡಭಕ್ತ ಇದ್ದೀನಿ, ನಾನು ಇನ್ನು ಹೆಂಗಾರ ಮಾಡಿ ನಾನು ಉದ್ಧಾರ ಮಾಡಪ್ಪಯಪ್ಪ, ನನ್ನ ಸಂಸಾರ ಎಲ್ಲ ನಿನ್ನ ಪಾದಕ್ಕೆ ಹಾಕಿನೋ ಗುರುನಾಥ ಅನ್ನೋರ್ನ ಇಲ್ಲಿ ತನ ಸಿದ್ಧಾರೂಢಪ್ಪ ಕೈ ಬಿಟ್ಟಾನ ಅನ್ನುವಂಥ ಉದಾಹರಣೆಗಳು ಸಿಕ್ಕಿಲ್ಲ, ಸಿಗುದೂ ಇಲ್ಲ. ಅಂತಹ ದೇವರು ನಮ್ಮ ಅಪ್ಪ ಸಿದ್ಧಾರೂಢದಾನ. ಅಂಥ ಗುರುನಾಥ ಎದುರಿಗೆ ಬಂದಿದ್ದಾಗ ಅಂಥ ಗುರುನಾಥನನ್ನು ನಮ್ಮ ಗುರುಗಳು ಹಂಗೆ ಚಿಕ್ಕ ರೇವಣ ಸಿದ್ಧ ಶಿವಯ್ಯ ಅಪ್ಪೋರು ನಿಮಗೆ ಅಂಥ ಸಿದ್ಧಾರೂಢಪ್ಪನ ತೋರ್ಸ್ಯಾರ ಅಂತಂದ್ರೆ ಇಂಥ ಗುರುವಿನ ಬಿಟ್ಟ ಬ್ಯಾರೆ ಹುಡ್ಕಾಡಕ್ಕೆ ಹೋಗಬ್ಯಾಡ್ರಿ. ಸಿಕ್ಕದೆಂಬ ಬಳಲಿಕೆ ಬಿಡದು ನೋಡ. ಸಿಗಾಕ ಸಾಧ್ಯನ ಇಲ್ಲ, ಸಿಗುದೂ ಇಲ್ಲ. ಸಿಕ್ಕಂತಹ ಅವಕಾಶ ಏನು ಅಂತಂದ್ರೆ ಮನುಷ್ಯ ಜನ್ಮ. ಸಿಕ್ಕಂತಹ ಅವಕಾಶ ಏನು ಅಂತಂದ್ರೆ ಗುರುನಾಥ. ಆ ಗುರುನಾಥನನ್ನು ನಂಬಿ ಜನ್ಮ ಪಾವನ ಮಾಡಿಕೊಳ್ರಿ ಅನ್ನುವಂತಹ ಉದ್ದೇಶದಿಂದನ ಇವತ್ತು ಇಂತಹ ಸುಂದರವಾಗಿರತಕ್ಕಂತಹ ವಿಷಯವನ್ನು ಅಧಿಕರಣವಾಗಿ ಇಟ್ಟುಕೊಂಡಿದ್ದಾರೆ. ತಾವೆಲ್ಲರೂ ಗುರುಭಕ್ತರಿದ್ದೀರಿ, ತಾವೆಲ್ಲರೂ ಬನಶಂಕರಿ ದೇವಿಯ ಒಂದು ಭಕ್ತರಿದ್ದೀರಿ. ನಿಮ್ಮೆಲ್ಲರಿಗೂ ಒಂದು ಏನು ಅಂತ ಕೇಳಿದ್ರೆ, ಒಂದ ಮನೆಯಾಗ ಹೊಂದ್ಕೊಂಡು ಹೋಗೋದ ಎಷ್ಟೋ ಕಷ್ಟ ಇರ್ತೈತಿ. ಒಂದೇ ತಂದೆ ತಾಯಿ ಮಕ್ಕಳನ್ನ ಒಂದೇ ಮನೆಯಾಗ ಹೊಂದ್ಕೊಂಡು ಹೋಗೋದು ಕಷ್ಟ ಇರ್ತೈತಿ. 12 ತಲೆ ಇರ್ತಾವ. ಯಾವುದೇ ಪ್ರಕಾರವಾಗಿರತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ತರಲಾರ್ದನ, ಲಕ್ಷ ಕೊಟ್ಟು ಕೇಳ್ರಿ, ಕಡಿ ಮಾತು ಹೇಳ್ತೀವಿ ನಾವು ನಿಮಗೆ. ನಿಮ್ಮ ವೈಯಕ್ತಿಕ ವಿಷಯಗಳನ್ನು ದೇವಸ್ಥಾನದ ಒಳಗೆ ತರಲಾರ್ದನ, ನಿಮ್ಮ ವೈಯಕ್ತಿಕವಾಗಿರ್ತಕ್ಕಂತಹ ಭಿನ್ನಾಭಿಪ್ರಾಯಗಳನ್ನು ಈ ಜಾತ್ರಾ ಮಹೋತ್ಸವದೊಳಗೆ ಈ ಜ್ಞಾನ ದಾಸೋಹದೊಳಗೆ ಸೇರಿಸಲಾರ್ದನ, ಅವ್ಯಾಹತವಾಗಿ ನಿರಂತರವಾಗಿ ಎಲ್ಲಿ ತನ ಸೂರ್ಯ ಚಂದ್ರ ಇರ್ತಾರ ಅಲ್ಲಿ ತನ ಬನಶಂಕರಿ ಸಿದ್ಧಾರೂಢ ಶಾಶ್ವತವಾಗಿ ನಿಮ್ಮ ಜೊತೆಗೆ ಇರ್ತಾರ, ಅಲ್ಲಿ ತನ ನಿಮ್ಮ ಭಕ್ತಿ ಮುಂದುವರಿ.
ಹಂಗೆ ಇರ್ತದೆ ಎಲ್ಲ ಥರ. ಅವೆಲ್ಲವುಗಳನ್ನು ಮುಂದಕ್ಕೆ ತರಲಾರ್ದನ ತಾವೆಲ್ಲರೂ ಒಕ್ಕಟ್ಟಿನಿಂದ ಇಂತಹ ಸುಂದರವಾಗಿರ್ತಕ್ಕಂತಹ ಕಾರ್ಯಕ್ರಮ ನೋಡ್ರಿ. ಇಟ್ಟು ಕಾರ್ಯಕ್ರಮ ಮಾಡಾಕ ನಾ ಎಷ್ಟು ತಕಾಸ್ತನ ಅನ್ನೋದು ನಮ್ಮ ಶಿವಣ್ಣಗ ನಮ್ಮ ಬರಾಮಡಿಗೆ ಡಾಕ್ಟರ್ ಅನ್ನ ಕೇಳ್ರಿ. ಓಡ್ಯಾಡ್ ಇಡ್ತನು. ನೀವು ಎಷ್ಟು ನೋಡ್ರಿ ಎಷ್ಟು ಸೈಲೆಂಟ್, ನೀವು ಭಾಳ ಸೈಲೆಂಟ್ ಮಂದಿ ಹೋಗಿ ಅವರು ಅಟ್ಟ ಎಲ್ಲನೂ ಮಾಡಿರ್ತೀರ, ಮತ್ತು ಎಲ್ಲನೂ ಮಾಡ್ತೀರಿ, ಯಾವುದೂ ಇಲ್ಲ ನಂಗಿಲ್ಲ. ಇಟ್ಟು 4 ಮಂದಿ ಸಾಧುಗಳನ್ನ 5-6 ಮಂದಿ ಸಾಧುಗಳನ್ನ ಕರ್ಸೋದಂದ್ರೆ ಸುಮ್ಮನೆ ಅಲ್ಲ. ಎಲ್ಲ ರೀತಿಯಾಗಿರ್ತಕ್ಕಂತಹ ಒಂದು ಬಲ ನಿಮಗೆ ಬೇಕಾಗ್ತದ. ಆ ಬಲವನ್ನು ತಾಯಿ ಜಗನ್ಮಾತೆ ಆಕಿ ಅನ್ನಪೂರ್ಣೇಶ್ವರಿಯಾಗಿ ಲಕ್ಷ್ಯ ಕೊಡ್ರಿ. ಆ ಜಗನ್ಮಾತೆ ಬನಶಂಕರಿ ನಿಮಗೆ ಅನ್ನಪೂರ್ಣೇಶ್ವರಿಯಾಗಿ, ಮಹಾಲಕ್ಷ್ಮಿಯಾಗಿ, ಧನಲಕ್ಷ್ಮಿಯಾಗಿ, ಧಾನ್ಯಲಕ್ಷ್ಮಿಯಾಗಿ ಎಲ್ಲ ರೀತಿಯಿಂದ ನಿಮ್ಮ ಜೊತೆಗಿದ್ದ ಈ ಕಾರ್ಯಕ್ರಮವನ್ನು ಆಕಿ ಮಾಡಿಸ್ಕೊತಾಳ. ಆಕಿ ಪಾದದೊಳಗೆ ಶ್ರದ್ಧಾ ನಿಷ್ಠಾ ಇಟ್ಕೊಂಡು ಆಕಿ ಪಾದದೊಳಗೆ ಭಾರ ಹಾಕಿ ಈ ಕಾರ್ಯಕ್ರಮವನ್ನು ಯಾವ ಕಾಲಕ್ಕೂ ಬಿಡಬೇಡ್ರಿ. ಯಾಕಂತಂದ್ರೆ ಇದು ನಿಮಗೆ ಚಿಕ್ಕ ರೇವಣ ಸಿದ್ಧ ಅಪ್ಪ ಅವ್ರದ್ದು ಆಜ್ಞೆ ಅದ ಅಂತ ಅನ್ಕೋರಿ. ಅವ್ರ ಸಂಕಲ್ಪ ಅದೇ ಇತ್ತು. ಭಕ್ತರೆಲ್ಲ ಒಗ್ಗಟ್ಟಾಗಿ ಒಂದೇ ಕಡೆ ಕೂತು ಜ್ಞಾನ ದಾಸೋಹವನ್ನು ಸವಿಬೇಕು, ಅದರ ಜೊತೆಗೆ ಅನ್ನ ದಾಸೋಹವನ್ನು ಮಾಡಬೇಕು, ಒಬ್ಬರು ಕೊಡಬೇಕು 1000 ಮಂದಿ ಉಣಬೇಕು ಅನ್ನುವಂಥ ಸಂಕಲ್ಪ ನಮ್ಮ ಚಿಕ್ಕ ರೇವಣ ಸಿದ್ಧ ಅಪ್ಪ ಅವ್ರದ್ದು ಇತ್ತು. ಆ ಕಾರ್ಯಕ್ರಮವನ್ನು ನೀವೆಲ್ಲರೂ ಗುರುವಾಜ್ಞಾ ಅನುಸಾರವಾಗಿ ಮುಂದುವರಿಸ್ಕೊಂಡು ಹೋಗ್ತೀರಿ ಅನ್ನುವಂತಹ ನಂಬಿಕೆ ಐತಿ. ಆ ನಂಬಿಕೆಯನ್ನು ಸದಾಕಾಲ ಉಳಿಸ್ಕೊಂಡು ಹೋಗ್ರಿ. ನೀವೆಲ್ಲರೂ ಚೆನ್ನಾಗಿ ಈ ಕಾರ್ಯಕ್ರಮ ಮುಂದುವರಿಸ್ಕೊಂಡು ಹೋಗ್ರಿ ಅಂತೇಳಿ ನನ್ನ 4 ಮಾತಿಗೆ ವಿರಾಮ ಕೊಡ್ತೀನಿ. ಹರ ಓಂ ತತ್ಸತ್. ಜೈ ಮಂಗಲಂ. ಒಂದಿಟ್ಟು ಜೈಕಾರ ಹಾಕ್ರಿ, ನಮ್ಮ ಊರಿಗೆ ಹೋಗಿ ಮುಡ್ತೀವಿ ನಾವು. ಒಂದಿಟ್ಟು ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಗುರುನಾಥಾರೂಢ ಸ್ವಾಮಿ ಮಹಾರಾಜ್ ಕಿ, ಜಗದ್ಗುರು ಚಿಕ್ಕ ರೇವಣ ಸಿದ್ಧ ಸ್ವಾಮಿ ಮಹಾರಾಜ್ ಕಿ, ಭಗವತಿ ಬನಶಂಕರಿ ಮಾತಾ ಕಿ, ಸಕಲ ಸಾಧು ಸಂತ ಮಹಾರಾಜ್ ಕಿ.